ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ನನ್ನ ಹಿಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕಮೆಂಟ್ ಕೊಟ್ಟು ನನ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ರಾಯರ ಪಟ್ಟಾಭಿಷೇಕದ ಪ್ರಸ್ತಾವನೆ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಸುಧೀಂದ್ರರ ಆಶ್ರಯದಲ್ಲಿದ್ದ ವೆಂಕಟನಾಥನ ಕೀರ್ತಿ ಉತ್ತರ ದಕ್ಷಿಣ ಎನ್ನದೇ 8 ದಿಕ್ಕುಗಳಲ್ಲೂ ಹಬ್ಬುತ್ತಿರುತ್ತಿತ್ತು. ಶ್ರೀ ಸುಧೀಂದ್ರರಿಗೆ ವಯಸ್ಸಾಯಿತು. ಪೀಠದ ಮುಂದಿನ ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ದಿನ ಶ್ರೀ ಸುಧೀಂದ್ರರಿಗೆ ಶ್ರೀ ಮೂಲ ರಾಮಚಂದ್ರ ದೇವರು ಸ್ವಪ್ನದಲ್ಲಿ ಪ್ರತ್ಯಕ್ಷವಾಗಿ, ಹೇ ಸನ್ಯಾಸಿ ಕುಲತಿಲಕ, ನಿನ್ನ ಪೂಜಾರಾಧನೆಯಿಂದ ನಾನು ತೃಪ್ತನಾಗಿರುವೆನು. ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮಭಕ್ತ. ನನ್ನ ಸೇವೆಗಾಗಿಯೇ ಅವತರಿಸಿರುವನು. ಅವನಿಂದ ಬಹಳ ಲೋಕ ಕಲ್ಯಾಣವಾಗಬೇಕಾಗಿದೆ. ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ರಾಘವೇಂದ್ರ ಎಂದು ನನ್ನ ಹೆಸರನ್ನಿಡು. ಅದೇ ಕ್ಷಣದಲ್ಲಿ ವೇದವ್ಯಾಸ ದೇವರು ಕೂಡ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ನೀನು ಮಾಡುತ್ತಿರುವ ತತ್ವ ಪ್ರಸಾರದಿಂದ ಸಂತೋಷಗೊಂಡಿದ್ದೇನೆ. ವೆಂಕಟನಾಥನು ವೇದಾಂತ ಲೋಕದಲ್ಲಿ ಬೆಳಗಬೇಕಾಗಿದೆ. ಜ್ಞಾನ ಪ್ರಸಾರಕ್ಕಾಗಿಯೇ ಮೀಸಲಾದ ಹಂಸ ವಂಶದಲ್ಲಿ ಅವನು ಕುಳಿತಾಗ ನಾವು ಸದಾ ಅವನಲ್ಲಿ ಸನ್ನಿಹಿತರಾಗಿರುತ್ತೇವೆ. ಅವನ ಅವತಾರವೂ ಅದಕ್ಕಾಗಿಯೇ ಆಗಿದೆ. ನೀನು ಆತನಿಗೆ ಸನ್ಯಾಸಾಶ್ರಮವನ್ನು ಕೊಡು. ಶ್ರೀಹರಿ ಹಾಗೂ ವೇದವ್ಯಾಸರ ಸ್ವಪ್ನ ದರ್ಶನದಿಂದ ಸಂತೋಷ ಭರಿತರಾಗಿದ್ದ ಶ್ರೀ ಸುಧೀಂದ್ರರಿಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟು, ಪ್ರೀತಿಯ ಸುಧೀಂದ್ರರೇ, ನಮ್ಮ ವಿದ್ಯಾ ಸಾಮ್ರಾಜ್ಯದಲ್ಲಿ ಪರವಾಧಿಮತನ, ಗ್ರಂಥರಚನಾ, ಪಾಠ ಪ್ರವಚನ, ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ. ನಿಮ್ಮ ಶಿಷ್ಯ ವೆಂಕಟನಾಥನು ಈ ಮಹಾ ಸಾಮ್ರಾಜ್ಯದಲ್ಲಿ ರಾರಾಜಿಸಿ ಅಸದೃಶ್ಯ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಸೂರ್ಯ ಚಂದ್ರರಿರುವರೆಗೂ ಉಳಿಯುವಂತೆ ಮಾಡಲೆಂದೇ ಅವತರಿಸಿರುವನು. ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾ ಸಾಮ್ರಾಜ್ಯವನ್ನು ಒಪ್ಪಿಸಿ. ಮರುದಿನ ವೆಂಕಟನಾಥನಿಗೆ ಹಿಂದಿನ ನಡೆದ ಸ್ವಪ್ನ ವೃತ್ತಾಂತವನ್ನು ತಿಳಿಸಿದಾಗ, ವಿದ್ಯಾ ಸಾಮ್ರಾಜ್ಯದ ಪೀಠಾಧಿಪತ್ಯದಲ್ಲಿ ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯದಿಂದ ವಿಧೇಯತೆಗಳಿಂದ ಆತನು ತಾನು ಆ ಸ್ಥಾನಕ್ಕೆ ಅರ್ಹನೆಲ್ಲವೆಂದು ಸಮ್ಮತಿಸಿರಲಿಲ್ಲ. ನಿನ್ನ ಈ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿರ್ವಹಿಸಲು ನಿನಗೆ ಸಾಮರ್ಥ್ಯವನ್ನು ಕೊಡುವುದು ಎಂದು ಗುರುಗಳು ಹೇಳಲು, ಗುರುವರ್ಯ, ಹೆಂಡತಿ ಇನ್ನು ಚಿಕ್ಕವಳು, ಮಗನಿಗೆ ಉಪನಯನ ಕೂಡ ಮಾಡಿಲ್ಲ. ಆದ್ದರಿಂದ ನಾನು ಸನ್ಯಾಸನಾಗಲಾರೆ ಎಂದು ವೆಂಕಣ್ಣ ಭಟ್ಟರು ನಿರಾಕರಿಸಿ ಮನೆಗೆ ತೆರಳಿದರು. ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿಬರಹವಾಗಿರುವಾಗ ಯಾರು ತಾನೇ ತಪ್ಪಿಸಲು ಸಾಧ್ಯ? ಮನೆಗೆ ಹೋಗಿ ಅದೇ ಯೋಚಿಸುತ್ತಾ ರಾತ್ರಿ ಮಲಗಿದ್ದಾಗ ವೆಂಕಣ್ಣ ಭಟ್ಟರಿಗೆ ಸ್ವಪ್ನದಲ್ಲಿ ಸಾಕ್ಷಾತ್ ವಿದ್ಯಾದೇವಿಯೇ ದರ್ಶನ ಕೊಟ್ಟಳು. ಮುಂದೆ ಏನಾಯಿತು ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಜೈ ಶ್ರೀರಾಮ್.